RCB ಫ್ರಾಂಚೈಸಿಗೆ ಉರುಳಾಗಿ ಸುತ್ತಕೊಳ್ತಾ ಇದೆ ಈ ಒಂದು ಸ್ಟ್ಯಾಂಪೀಡ್ ಕೇಸ್. ಕಾಲ್ ತುಳಿತ ಕೇಸ್ ಇದೆಯಲ್ಲ, RCB ಫ್ರಾಂಚೈಸಿ ಯಾರು ಇದರ ಒಂದು ಮಾಲೀಕತ್ವವನ್ನು ಹೊಂದಿರ್ತಾರಲ್ಲ, ಇಡೀ ತಂಡವನ್ನು ಮುನ್ನಡೆಸ್ತಾ ಇರ್ತಾರಲ್ಲ, ಬಿಡ್ನಲ್ಲೆಲ್ಲ ಭಾಗವಹಿಸ್ತಾರಲ್ಲ, ಆ ಫ್ರಾಂಚೈಸಿಗೇನೆ ಇದೀಗ ಉರುಳು. RCB ಫ್ರಾಂಚೈಸಿಯ ಮಾರ್ಕೆಟಿಂಗ್ ಹೆಡ್ ಮತ್ತು DNA ಇವೆಂಟ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಜೈಲು ಪಾಲಾಗಿದ್ದಾರೆ. ಇಲ್ಲಿ RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ, DNA ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಸುನಿಲ್ ಮ್ಯಾಥ್ಯೂ, ಮ್ಯಾನೇಜರ್ ಕಿರಣ್, ಸಿಬ್ಬಂದಿ ಸುಮಂತ್ ಇದೀಗ ಜೈಲು ಪಾಲಾಗಿದ್ದಾರೆ. ಇಲ್ಲಿ ಜೂನ್ 19ನೇ ತಾರೀಕಿನವರೆಗೂ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗುತ್ತೆ ಇವರಿಗೆ. ನ್ಯಾಯಾಂಗ ಬಂಧನವನ್ನು 41ನೇ ACMM ನ್ಯಾಯಾಲಯ ವಿಧಿಸಿದೆ ಇವರಿಗೆ. RCBಗೂ ನಿಖಿಲ್ ಸೋಸಲೆಗೂ ಸಂಬಂಧ ಏನು? ವಿರಾಟ್ ಕೊಹ್ಲಿಗೂ ನಿಖಿಲ್ಗೂ ಸಂಬಂಧ ಹೇಗಿದೆ? ಈ ನಿಖಿಲ್ ಸೋಸಲೆ ಅಂದರೆ ಯಾರಪ್ಪ? ಚೆಕ್ ಮಾಡೋಣ ಅದನ್ನು. ನೋಡಿ, ನಿಖಿಲ್ ಸೋಸಲೆ RCBಯ ಮಾರ್ಕೆಟಿಂಗ್ ಹಾಗೂ ರೆವಿನ್ಯೂ ಹೆಡ್ ನಿಖಿಲ್ ಸೋಸಲೆ. ಈಗ ಒಂದು ಫೋಟೋ ಬರುತ್ತೆ ನಿಖಿಲ್ ಸೋಸಲೆದು, ನೀವು ನೋಡಿ. ನಿಖಿಲ್ ಸೋಸಲೆ RCBಗೆ ಮಾರ್ಕೆಟಿಂಗ್ ಮತ್ತು ರೆವಿನ್ಯೂ ಹೆಡ್. ಇಲ್ಲಿ ಶುಕ್ರವಾರ ಮುಂಜಾನೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ವ್ಯಕ್ತಿಯ ಬಂಧನ ಆಗಿದೆ. 13 ವರ್ಷಗಳಿಂದ RCB ಜೊತೆಗೇ ಇರೋದು ನಿಖಿಲ್ ಸೋಸಲೆ. 18 ವರ್ಷ ವಿರಾಟ್ ಕೊಹ್ಲಿ ಆಡಿರೋದು, 18ನೇ ವರ್ಷ ಕಪ್ ಸಿಕ್ಕಿರೋದು. 5 ವರ್ಷ ಬಿಟ್ಟುಬಿಟ್ರೆ 13 ವರ್ಷಗಳಿಂದನೂ ಕೂಡ ನಿಖಿಲ್ ಸೋಸಲೆಗೆ RCBಯೊಂದಿಗೆ ನಂಟಿದೆ. 2 ವರ್ಷಗಳಿಂದ RCBಯ ಮಾರ್ಕೆಟಿಂಗ್ ಮತ್ತು ರೆವೆನ್ಯೂ ಹೆಡ್ ಕೆಲಸ ಮಾಡ್ತಾ ಇರೋದು. ನೋಡಿ, ಇದೆ ಅಲ್ಲಿ ಬಂತಲ್ಲ, ಅಲ್ಲಿ ಆ ಒಂದು ವಿಡಿಯೋದಲ್ಲಿ ನಿಖಿಲ್ ಸೋಸಲೆ ಅಂಥೇಳಿ ಅದೇ ವ್ಯಕ್ತಿ. ನಿಖಿಲ್ ಸೋಸಲೆ ಮೂಲತಃ ಡಯಾಜಿಯೋ ಇಂಡಿಯಾದ ಉದ್ಯೋಗಿ. ಡಯಾಜಿಯೋ ಸಂಸ್ಥೆಯನ್ನು ನಿರ್ವಹಿಸುವ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್, RCBಯ ಮಾಲೀಕರಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಸಂಸ್ಥೆ ಒಂದು ಕಡೆ ಇದೆ. ನಿಖಿಲ್ RCB ಬ್ರ್ಯಾಂಡ್ನ ಹಿಂದಿನ ಡಿಸೈನ್ ಮತ್ತು ಕಾರ್ಯತಂತ್ರದ ಉಸ್ತುವಾರಿ. ಇಲ್ಲಿ RCB ಡಿಸೈನ್ ಮಾಡೋದು ಆ ಒಂದು ಬ್ರ್ಯಾಂಡನ್ನು ಮತ್ತು ಕಾರ್ಯಕ್ರಮಗಳ ಕಾರ್ಯತಂತ್ರದ ಉಸ್ತುವಾರಿ ಕೂಡ ಇದೆ ನಿಖಿಲ್. RCBಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಹೆಡ್ ಕೂಡ ಆಗಿದ್ದು ನಿಖಿಲ್ ಸೋಸಲೆ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನಲ್ಲಿರುವ ಜೇಮ್ಸ್ ಕುಕ್ ವಿವಿಯಿಂದ ಡಬಲ್ ಮೇಜರ್ ಆಗಿದ್ದಾರೆ ಇವರು. ಕಾಲ್ತುಳಿತಕ್ಕೂ ನಿಖಿಲ್ಗೂ ಸಂಬಂಧ ಇದೆಯಾ? ವಿಕ್ಟ್ರಿ ಪರೇಡ್ ವಿಜಯೋತ್ಸವದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ನಿಖಿಲ್ ಅಂತ ಆರೋಪ ಇರೋದು. ಪೊಲೀಸರು ವಿಜಯೋತ್ಸವ ಬೇಡ ಅಂದರೂ ಕೂಡ ಬಿಡದೆ ಒತ್ತಡ ಹಾಕಿದ್ದು ನಿಖಿಲ್ ಸೋಸಲೆಯಂತೆ. ಆಟಗಾರರು ಫ್ರಾಂಚೈಸಿ ನಡುವಿನ ಸಂವಹನದಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಇದೇ ವ್ಯಕ್ತಿ. ಕಾಲ್ ತುಳಿತದ ಬಗ್ಗೆ ಆಟಗಾರರಿಗೆ ನಿಖಿಲ್ ಮಾಹಿತಿ ಕೊಟ್ಟೇ ಇಲ್ಲ ಅಂತ ಹೇಳಲಾಗಿದೆ. ಈ ಥರದ್ದಾಯಿತು ಅಂತಲೇ ಹೇಳಿಲ್ಲ ನಿಖಿಲ್ ಅಂಥೇಳಿ. ಕಾಲ್ ತುಳಿತ ಆದರೂ ಕ್ರೀಡಾಂಗಣದ ಒಳಗಡೆ RCB ವಿಜಯೋತ್ಸವ ನಡೆದಿದೆ. ಈ ಅಚಾತುರ್ಯದಲ್ಲಿ ನಿಖಿಲ್ ಸೋಸಲೆ ಪಾತ್ರ ಇದೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ವಿರಾಟ್ ಕೊಹ್ಲಿಗೂ ನಿಖಿಲ್ ಸೋಸಲೆಗೂ ಸಂಬಂಧ ಏನು ಅಂತ ನೋಡಿದ್ರೆ, ನಿಖಿಲ್ ಸೋಸಲೆ ಜೊತೆಗೆ ವಿರಾಟ್ ಕೊಹ್ಲಿ ಒಳ್ಳೆಯ ಸಂಬಂಧ ಇದೆ. 13 ವರ್ಷಗಳಿಂದ RCBಯಲ್ಲಿರೋದ್ರಿಂದ ಸ್ವಾಭಾವಿಕವಾಗಿ ಸ್ನೇಹ ಚೆನ್ನಾಗಿದೆ. ಅನುಷ್ಕಾ ಶರ್ಮಾ ಜೊತೆಗೆ RCBಯ VIP ಬಾಕ್ಸ್ನಲ್ಲಿ ನಿಖಿಲ್ ಸೋಸಲೆ ಕಾಣಿಸ್ಕೊಳ್ತಾ ಇದ್ದರು. ಒಂದು ಆತ್ಮೀಯತೆ, ಒಂದು ಒಡನಾಟ ಇರುತ್ತಲ್ಲ, ಹಾಗಾಗಿ ಅವ್ರ ರಕ್ಷಣೆ, ಅವ್ರನ್ನ ಕರ್ಕೊಂಡು ಬರೋದು, ಅವ್ರು ಮತ್ತೆ ಸುರಕ್ಷಿತವಾಗಿ ಅವ್ರನ್ನ ಕಳಿಸ್ಕೊಡೋದು, ಈ ಜವಾಬ್ದಾರಿ ಕೂಡ ವಹಿಸ್ಕೊಂಡಿರಬಹುದು ನಿಖಿಲ್ ಅಂತ. ಇನ್ಸ್ಟಾಗ್ರಾಮ್ನಲ್ಲಿ ನಿಖಿಲ್ ಸೋಸಲೆಯನ್ನು ವಿರಾಟ್ ಕೊಹ್ಲಿ ಫಾಲೋ ಮಾಡ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ 274 ಮಿಲಿಯನ್ ಫಾಲೋವರ್ಸ್ ಹೊಂದಿರೋದು ಕೊಹ್ಲಿ. ಕೊಹ್ಲಿ ಫಾಲೋ ಮಾಡುವ 279 ಅಕೌಂಟ್ಗಳಲ್ಲಿ ನಿಖಿಲ್ ಅಕೌಂಟ್ ಕೂಡ ಇದೆ. ಇದು ವಿರಾಟ್ ಕೊಹ್ಲಿ ಹಾಗೂ ನಿಖಿಲ್ ಸೋಸಲೆ ನಡುವಿನ ಸಂಬಂಧವನ್ನು ತೋರಿಸುತ್ತೆ. ನಾಲ್ವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 41ನೇ ACMM ನ್ಯಾಯಾಲಯದ ಕಡೆಯಿಂದ ಆದೇಶ ಹೊರಬಿದ್ದಿದೆ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು? CM ಹೇಳಿಕೆ ಬಳಿಕ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀರಾ? ಅರೆಸ್ಟ್ ಮಾಡಿ ಅಂತ ಹೇಳುವುದೇ ಕಾನೂನು ಬಾಹಿರ ಆಗಿಬಿಡುತ್ತೆ. CM ಹೇಳಿದ ಬಳಿಕ ಹೆಂಗ್ರಿ ಅರೆಸ್ಟ್ ಮಾಡ್ತೀರಿ ನೀವು? ಅದೇ ಕಾನೂನು ಬಾಹಿರ ಅಲ್ವಾ? CM ಆ ಥರ ಎಲ್ಲ ಹೇಳಕ್ಕೆ ಬರಲ್ಲ ಅಂತ. ACMM ಕೋರ್ಟ್ನಲ್ಲಿ ಆರೋಪಿಗಳ ಪರ ವಕೀಲರ ವಾದ ಇದು. ಒಳಗೆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಹೊರಗಡೆ ಜನ ಸಾಯ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿತ್ತಾ? ಜೋರಾಗಿ ಸೆಲೆಬ್ರೇಷನ್ ಒಳಗಡೆ ಮಾಡ್ತಾ ಇದ್ದೀರಿ ನೀವು, ಹೊರಗಡೆ ಜನ ಸಾಯ್ತಾ ಇದ್ರು ಅಂತ ನಿಮಗೆ ಗೊತ್ತಿತ್ತಾ? ಆರೋಪಿಗಳ ಪರ ವಕೀಲರಿಗೆ ನ್ಯಾಯಾಲಯ ಕ್ವಶನ್ ಮಾಡಿದೆ. ಇಲ್ಲಿ ಸರ್ಕಾರ ವಿಧಾನಸೌಧದಲ್ಲಿ ಮಾತ್ರ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಆ ಥರ. ಕ್ರೀಡಾಂಗಣದ ಬಳಿ ಜನ ಸತ್ತಿದ್ದಾರೆ, ಇದಕ್ಕೆ ಆಯೋಜಕರೇ ಹೊಣೆ. PP ಹೇಳ್ತಾರೆ, ಕ್ರೀಡಾಂಗಣದ ಬಳಿಯಲ್ಲಿ ಜನ ಸತ್ತರೆ ಅಲ್ಲಿ ಯಾರು ಕಂಡಕ್ಟ್ ಮಾಡಿದ್ರು ಈವೆಂಟನ್ನು ಅವರು ಹೊಣೆ ಆಗ್ತಾರೆ. ಸರ್ಕಾರ, ಪೊಲೀಸರು ಇದಕ್ಕೆ ಸಂಪೂರ್ಣ ಹೊಣೆ. ಆರೋಪಿಗಳ ಪರ ವಕೀಲರು, ಪೊಲೀಸರು ಪರ್ಮಿಷನ್ ಕೊಟ್ಟಿದ್ರೆ ಎಲ್ಲ ಸರಿಯಾಗಿರ್ತಾ ಇತ್ತು, ಅನುಮತಿ ಕೊಡದೇ ಇರೋದೇ ಈ ಘಟನೆಗೆ ಕಾರಣ. ಕಡಿಮೆ ಸಮಯದಲ್ಲಿ ಪೊಲೀಸ್ ಫೋರ್ಸ್ ಎಲ್ಲಿಂದ ತರಿಸ್ಬೇಕು, ಎಲ್ಲಿಂದ ಬರಬೇಕ್ರಿ ಅಷ್ಟು ಕಡಿಮೆ ಟೈಮಲ್ಲಿ ಪೊಲೀಸ್ ಫೋರ್ಸ್? ಹೇಳ್ತಾರೆ ಜಡ್ಜು. ವಿಧಾನಸೌಧ ಬಳಿ ಸೆಕ್ಯೂರಿಟಿ ಕೊಟ್ಟಿದ್ದು ಚಿನ್ನಸ್ವಾಮಿ ಬಳಿಯಲ್ಲಿ ನೀವು ಕೊಟ್ಟೇ ಇಲ್ಲ. ಈ ರೀತಿ ವಾದ ಪ್ರತಿವಾದ ಇಲ್ಲಿ ಸಾಗಿದೆ.